ಹಾಯ್ ಹಲೋ ಎವ್ರಿವಾನ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮಕ್ಕಳೇ, ನನ್ನ ಫ್ರೆಂಡ್ಸೇ, ನನ್ನ ಕೂಟಕಾರರೇ, ಎಲ್ಲರಿಗೂ ನಿಮ್ಮ ಪ್ರೀತಿಯ ರುಕ್ಮಿಣಿ ಕಡೆಯಿಂದ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಸೇರಿ ಒಂದೇ. ಓಕೆ, ಮುಗಿಸಿ ಹೋಯ್ತು, ನಿಮ್ಗೆ ಕಾಣಿಸ್ತಾ ಹೆಂಗೆ ಹೋಗ್ತಿ ಆ ವಿಡಿಯೋದಲ್ಲಿ, ನನಗೆ ಗೊತ್ತಿಲ್ಲ. ಜನಗಳು ಹೆಂಗೆ ಬದಲಾಗ್ತಾರೆ ಅಂತಂದರೆ ಅವಶ್ಯಕತೆಗೆ ತಕ್ಕಂತೆ ಬದಲಾಗ್ತಾರೆ ಅನ್ನೋದಕ್ಕೆ ಬೇಜಾನು ಕಾರಣಗಳಿರ್ತವೆ, ಬೇಜಾನು ಸ್ಟೋರಿಗಳೇ ಮಾಡಿಬಿಡ್ಬೋದು. ಸಿನಿಮಾಗಳೆಲ್ಲ ಮಾಡಿದ್ರೆ ಸಾಕಾಗಲ್ಲ ಟೈಮು, ಅಷ್ಟು ಸಿನಿಮಾಗಳು ಮಾಡ್ಬೋದು. ಒಬ್ಬೊಬ್ಬರ ಜೀವಿತದಲ್ಲಿ ಲೈಫಲ್ಲಿ ಒಂದೊಂದು ಥರ ಸ್ಟೋರಿಗಳಿರುತ್ತೆ. ಅದರಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದು, ನನ್ನ ಆಲೋಚನೆಗೆ ಬಂದಿದ್ದು ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ್ದಾಗಿ ನಾನು ವಿಡಿಯೋ ನೋಡೋರಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬೇರೆಯವ್ರ ಬಗ್ಗೆ ಹೇಳೋದು ಬೇಡ, ನನ್ನ ಮೇಲೇ ಜಾಸ್ತಿ ನಾನು ಹೇಳ್ಕೊಳೋದು. ಏನೇ ಸ್ಟೋರಿ ಹೇಳಿದ್ರೆ ನನ್ನ ಮೇಲೆ ಮಾತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನಂತೇಳಿ ಅವಳು ನಡ್ಕೊಂಡು ಹೋಗ್ತಾ ಇದ್ಲಂತೆ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕೋಗಿಲೆ ಕೂಗ್ತಾ ಇತ್ತಂತೆ. ಕೋಗಿಲೆ ಕೂಗ್ತಾ ಇದ್ದರೆ, ನಿನ್ನ ವಾಯ್ಸು ಮಾತಾಡೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಸಖತ್ತಾಗಿರ್ತಿತ್ತು, ಅಷ್ಟೇನು ಅನ್ನಿಸ್ತಾ ಇಲ್ಲ ನಿನ್ನ ವಾಯ್ಸು, ನೀನು ಕೂಗ್ತಾ ಇರೋ ಕೂಗು ಅಂತ ಹೇಳಿದ್ನಂತೆ. ಅದು ಏನು ಮಾತಾಡೋಕ್ಕಾಗಲ್ವಲ್ಲ, ಸೊ ಕೇಳಿಕೊಂಡು ಸುಮ್ಮನಾಯ್ತಂತೆ. ಅವಳಿಗೆ ತಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಗಿಳಿ ಏನೋ ಅದೇನು ಏನು ರೀ ಅದು, ಈ ಮರವೊಂದು ನನಗೆ ಕೋಗಿಲೆಗೆ ಏನು ಹೇಳಬೇಕು ಅಂತ ಸಡನ್ನಾಗಿ ಆಲೋಚನೆ ಬರ್ದಿರ ಸುಮ್ಮನಾಗೋಯ್ತಂತೆ. ಹಾಗೇ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಂತೆ. ಅಲ್ಲೊಂದು ಹೂವಿನ ಗಿಡ ಇತ್ತಂತೆ. ಹೂವಿನ ಗಿಡ ಹತ್ರ ಹೋಗಿ ಕೂತ್ಕೊಂಡು ರುಕ್ಮಿಣಿ ಹೇಳಿದ್ಲಂತೆ. ನಾನೇ ಅಂದ್ಕೊಳ್ಳಿ, ಹೇಳಿದ ವ್ಯಕ್ತಿ ಬೇರೆ, ಬಟ್ ನಾನೇ ಅಂದ್ಕೊಳ್ಳಿ, ಏನು ಪರವಾಗಿಲ್ಲ ನನಗೆ. ಹೇಳಿದ್ಲಂತೆ, ಏ ರೋಜಾ ಹೂವು, ನೀನು ಎಲೆಗಳು ಹಿಂಗಿದ್ದಾವೆ, ಉದ್ದುದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ, ಆ ಥರ ಬಿಟ್ಟಿದ್ರೆ ಈ ಬಿದಿರಿರ್ತೈತಲ್ಲ, ಆ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೋ ಏನೋ. ನೀನು ಈ ಥರ ರೌಂಡ್ ಶೇಪಲ್ಲಿ ಬಂದುಬಿಟ್ಟೈತಲ್ಲ ನಿನ್ನ ರೆಕ್ಕೆಗಳು, ಅದು ಬೇರೆ ಮುಳ್ಳಿಲ್ಲ ಅಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅಂತ ಹೇಳಿದ್ನಂತೆ. ಸರಿ ಅಂತೇಳಿ ರೋಜಾ ಹೂವನು ಏನೂ ಮಾತಾಡಲಿಲ್ಲಂತೆ, ಸುಮ್ಮನೆ ಇತ್ತಂತೆ ಮೌನವಾಗಿ ಯೋಚನೆ ಮಾಡಿಕೊಂಡು. ಆಮೇಲೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹಂಗೆ ಹೋಗ್ತಾ ಇದ್ನಂತೆ. ಬಾಯಾರಿಕೆ ಆಯ್ತಂತೆ. ಬಾಯಾರಿಕೆ ಆದರೆ ಸಮುದ್ರ ಇತ್ತಂತೆ, ಅಲ್ಲಿ ನೀರು ಕುಡಿಯೋದಕ್ಕೆ ಹೋದ್ನಂತೆ. ನೀರು ಕುಡಿದ್ರೆ ಅವನಿಗನ್ನಿಸ್ತಂತೆ, ಸಮುದ್ರದ ಹತ್ರ ಅವನು ಹೇಳಿದ್ನಂತೆ, ಏ ಸಮುದ್ರ, ನೀನು ಯಾಕೆ ಈ ಥರ ಉಪ್ಪಾಗಿದ್ದೀಯ? ನಿನ್ನಲ್ಲಿ ಉಪ್ಪಿಲ್ಲ ಅಂದಿದ್ರೆ ಅದ್ಭುತವಾಗಿರ್ತಿದ್ದೆ, ನೀನು ಸಖತ್ತಾಗಿರ್ತಿದ್ದೆ. ಏನೋ ಗಂಟಲೆಲ್ಲ ಒಂಥರ ಕಿರಿಕಿರಿ ಆಗೋಯ್ತು ನನಗೆ. ನಿನ್ನ ಒಳಗಡೆ ಉಪ್ಪಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ನಂತೆ. ಆಮೇಲೆ ನಾನೆಲ್ಲದರಲ್ಲೂ ಪರ್ಫೆಕ್ಟಾಗಿದ್ದೀನಿ ಅಂತ ಇವನಿಗೆ ಜಂಬ. ನಾನು ಮನುಷ್ಯ ಅಲ್ವಾ, ಚೆನ್ನಾಗಿದ್ದೀನಿ ಅಂತ ನನಗೆ, ರುಕ್ಮಿಣಿಗೆ ಜಂಬ, ನಾನೆಲ್ಲದರಲ್ಲೂ ನಂಬರ್ 1 ಅಂತ. ಆಮೇಲೆ ಇವರು ಮೂವರು ಸೇರಿಕೊಂಡು ಮಾತಾಡಿಕೊಂಡು ಬಂದ್ವಂತೆ. ರುಕ್ಮಿಣಿಯಲ್ಲಿ ನೀರು ಕುಡಿದ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ಲಂತ. ಬಂದುಬಿಟ್ಟು ರುಕ್ಮಿಣಿ ಅಂದಂತೆ, ಓಹ್ ಏನೆಲ್ಲರೂ ಗುಂಪು ಕಟ್ಕೊಂಬಂದುಬಿಟ್ಟಿದ್ದೀರ, ಏನು ಸಮಾಚಾರ ಅಂದಂತೆ. ಅಲ್ಲ, ಅಪರೂಪದ ಜನ್ಮ ಮನುಷ್ಯ ಜನ್ಮ ಅಂತಾರೆ, ನಮ್ಮ ತಪ್ಪುಗಳನ್ನೆಲ್ಲ ಹೇಳಿದೆ, ನಿನ್ನಲ್ಲಿ ತಪ್ಪಿದೆ, ನೀನು ನೋಡ್ಕೊಂಡಿದ್ದೀಯಾ ಅಂದಂತೆ. ಏನು ಅಂತ ಇವಳು ಕೇಳಿದ್ಲಂತೆ ರುಕ್ಮಿಣಿ ಅವ್ರನ್ನ, ಏನದು ನನ್ನ ತಪ್ಪು ಅಂತ ಕೇಳಿದಾಗ ಆ ಮೂವರು ಸೇರಿ ಡಿಸ್ಕಷನ್ ಮಾಡ್ಕೊಂಡಿದ್ವಲ್ಲ, ನಿನ್ನಲ್ಲಿರೋ ಗುಡ್ಡ ಏನು ಗೊತ್ತಾ, ಬೇರೆಯವ್ರ ತಪ್ಪುಗಳನ್ನ ಹುಡುಕ್ತೀಯ ನೀನು,
ಅವರಲ್ಲಿ ತಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ, ಪ್ರತಿಯೊಂದು ವಿಷಯದಲ್ಲೂ ನೀನು ತಪ್ಪು ಹುಡುಕ್ತೀಯ. ಆ ಸ್ವಭಾವ ನಿನ್ನಲ್ಲಿಲ್ಲ ಅಂದಿದ್ರೆ ನೀನು ಟಾಪಾಗಿರ್ತಿದ್ದೆ ಕಣೆ ರುಕ್ಮಿಣಿ ಅಂದ್ವಂತೆ. ಹಾಗೆ ಇವಳಿಗೇನು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಆನ್ಸರ್ ಮಾಡೋಕ್ಕೆ ಇಲ್ಲ. ಹೀಗೆ ಈ ಮಟ್ಟಕ್ಕಿದೆಯಾ, ಬೇರೆಯವ್ರ ಹತ್ರ ತಪ್ಪುಗಳು ಹುಡುಕಿ 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 ಅದು ತಪ್ಪಿಲ್ಲ ಅಂದರೆ ಅದರಲ್ಲಿ ತಪ್ಪು ಹುಡುಕೋ ಅಂತ ಬುದ್ಧಿ ಕೊಟ್ಟಿದ್ದಾರೆ ದೇವ್ರು ನಿನಗೆ. ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊ, ಪಾಸಿಟಿವ್ ಆಗಿ ಥಿಂಕ್ ಮಾಡು. ಹಾಂ, ಈ ತಪ್ಪುಗಳು ಹುಡ್ಕೋದು ನೆಗೆಟಿವ್ ಎಲ್ಲ ಕೆದಕಿ ಉಣ್ಣು ಮಾಡೋ ಅಂಥ ಸ್ವಭಾವ ಇದೆಯಲ್ಲ ನಿನ್ನಲ್ಲಿ, ಅದು ನೀನು ಫಸ್ಟು ಚೇಂಜ್ ಮಾಡ್ಕೊ. ಆವಾಗ ನೀನೆಲ್ಲೋ ಹೊರ್ಟೋಗಿರ್ತೀಯ. ಅಂದರೆ ನಿನ್ನ ಯೋಗ್ಯತೆಗೆ ಮೀರಿ ಇವಾಗ 4ನೇ ಕ್ಲಾಸು ಓದಿರೋ ರುಕ್ಮಿಣಿಗೆ ದೊಡ್ಡ ದೊಡ್ಡ ಏರ್ಪ್ಲೇನಾಗಿ ಹೋಗೋವಂಥ ಅವಕಾಶ ಸಿಕ್ತಲ್ಲ, ಹಾಂ, ಆ ಥರ ನಿನ್ನಲ್ಲಿರೋ ಈ ಸ್ವಭಾವನ, ಕೆಟ್ಟ ಸ್ವಭಾವನ ನೀನು ಚೇಂಜ್ ಮಾಡ್ಕೊ. ನೀನು ಟಾಪಲ್ಲಿರ್ತೀಯ ಅಂತ ಹೇಳಿದ್ವಂತೆ. ಇವಳಿಗೆ ಮಾತಾಡೋಕ್ಕೆ ಬಾಯಿ ಬರಲಿಲ್ಲಂತೆ. ಆಪೋಸಿಟ್ಟಾಗಿ ಏನು ಆನ್ಸರು ಕೂಡ ಮಾಡ್ದಿರ ಬಾಯಿ ಮುಚ್ಕೊಂಡು ಬಂದಂತೆ ರುಕ್ಮಿಣಿ. ಹಾಗೆ ಗೊತ್ತಿಲ್ಲದೇನೋ ತಪ್ಪುಗಳಾಗೋದು ಸಹಜ ನಮ್ಮ ಲೈಫಲ್ಲಿ. ಸೊ ಅದು ಯಾಕೆ ಹಿಂಗಾಯಿತು ಅಂತ ಬೇಕಾದರೆ ಸರ್ಚ್ ಮಾಡಿ ತಿಳ್ಕೊಳ್ಳೋಣ. ನೋಡಿದ ತಕ್ಷಣ ಡಿಸೈಡ್ ಮಾಡಬಾರ್ದು ಯಾವುದೇ ಒಂದು ವಿಷಯ. ಈ ಅಂಕಲ್ ಯಾರೋ ಕಿರ್ಚ್ತವ್ರೆ ಇಲ್ಲಿ, ಕಿರೋ ಅಂತ ನೋಡಿ ಫ್ರೆಂಡ್ಸ್, ನಾವು ವಿಡಿಯೋ ಮಾಡ್ತಾಯಿದ್ದೀನಿ, ಅಲ್ಲ ಅವ್ರು ಕಿರ್ಚ್ತವ್ರೆ, ಅವ್ರ ಪಾಡ್ಗವರು. ನಾವೇನು ಮಾಡೋಣ, ಅವ್ರಿಗೆ ಗೊತ್ತಿಲ್ಲ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿರೋ ವಿಷಯ. ಅವ್ರ ಪರ್ಸ್ನಲ್ ವಿಷಯಕ್ಕೆ ಅವ್ರು ಕಿರ್ಚಾಡ್ತಾರೆ. ಹಂಗಂತ ಹೋಗಿ ನಾನು ಅವ್ರ ಮೇಲೆ ಗಲಾಟೆ ಮಾಡೋಕ್ಕಾಗುತ್ತಾ? ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅಂತ. ಅವ್ರ ಪರ್ಸ್ನಲ್ಗಳೇನಿದ್ದಾವೋ ಏನೋ, ನನ್ನ ಪರ್ಸ್ನಲ್ಲಾಗಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ವಿಡಿಯೋ. ಇದೇ ಥರ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ತುಂಬಾ ಎಕ್ಸಾಂಪಲ್ಗಳಿರ್ತವೆ. ಆದಷ್ಟು ನಾವು ವಿಚಾರಣೆ ಮಾಡಿ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮುಂದೆ ಯಾವುದನ್ನ ಒಂದು ಸ್ಟೋರಿ ಎತ್ತಾಕೊಂಡು ಬರ್ತೀನಿ. ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿಯ ಸಹೋದರಿಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸಹೋದರಿ RUKMINI. Bye bye. Love you all. God bless you.